ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ಸವ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಯಾಗಿರುವಂತಹ ಅಡುಗೆನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದು ಸೊಪ್ಪು, ತಿರುಗಿಸಲಿ ಸೊಪ್ಪು. ಇದನ್ನು ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ಮೊದಲಿಗೆ ಸೋಸಿ ಎಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇಷ್ಟೊಂದು ಸೊಪ್ಪಿದೆ, ಬೇಯಿಸ್ಬಿಟ್ರೆ ಸ್ವಲ್ಪನೇ ಹಾಕ್ಬಿಟ್ಟು ಸೊಪ್ಪು ಹಾಗೆ ಚೆನ್ನಾಗಿ ಬೆಳೆದ್ಬಿಟ್ಟಿದೆ ನೋಡಿ. 5 ನಿಮಿಷ ಸಾಕು. 5ರಿಂದ 10 ನಿಮಿಷ ಸಾಕು ಸೊಪ್ಪು ರೆಡಿಯಾಗಕ್ಕೆ. ರುಚಿಯಾಗಿರುವಂಥ ಸೊಪ್ಪು ರೆಡಿಯಾಗಿದೆ. ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರಕ್ಕೊಂದ್ಸತಿ ಆದರೂ ಸೊಪ್ಪನ್ನ ತಿನ್ನಬೇಕು. ಇವಾಗ ಸೊಪ್ಪು ರೆಡಿಯಾಗಿದೆ. ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಇವಾಗ ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಇವಾಗ ಹಸಿಮೆಣಸಿನ್ಕಾಯಿನ ಚಟ್ನಿ ಮಾಡ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಹುರಿದವು ತಕ್ಕೊಳ್ಳೋಣ. ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದ್ರೆ ಕಪ್ಪಾಗ್ಬಿಡ್ತೈತಿ ಚಟ್ನಿ. ಹಸಿಮೆಣಸಿನ್ಕಾಯಿ ಚಟ್ನಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಹುರಿದಿರೋವಂಥ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿ ಬಿಸಿ ಇರುವಾಗ ಕುಟ್ಟಿದ್ರೆ ಬೇಗ ಸಣ್ಣ ಆಗ್ತೈತಿ. ಚಟ್ನಿ ಜೊತೆಗೆ ತುಪ್ಪ, ಬೆಣ್ಣೆ ಮತ್ತು ಮೊಸರು ಹಾಕ್ಕೊಂಡು ತಿಂದ್ರೆ ತುಂಬ ಚೆನ್ನಾಗಿರ್ತೈತೆ ರೊಟ್ಟಿಗೆ. ಇವಾಗ ಚಟ್ನಿ ರೆಡಿಯಾಗಿದೆ. ನೋಡಿ, ಈ ಥರ ಇರಬೇಕು ಚಟ್ನಿ. ತೀರಾ ಸಣ್ಣ ಮಾಡ್ಕೋಬಾರ್ದು, ಈ ಥರ ತರಿಯಾಗಿರ್ಬೇಕು. ಇವಾಗ ರೊಟ್ಟಿಗೆ ಹಿಟ್ಟನ್ನು ಜಡೆ ಹಿಡ್ಕೊಳ್ಳೋಣ. ಇವಾಗ ಕಾಸಿರುವಂಥ ಬಿಸಿನೀರನ್ನು ಹಾಕ್ಕೊತಿದ್ದೀನಿ. ಈಗ ರೊಟ್ಟಿ ಹದಕ್ಕೆ ಹಿಟ್ಟನ್ನು ನಾದ್ಕೊಳ್ಳೋಣ. ಹಂಚು ಕಾಯಕ್ಕಿಟ್ಟಿನಿ. ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ.
ರೆಡಿಯಾಗಿದೆ. ಇವಾಗ ಹಂಚಿಗೆ ಹಾಕ್ಕೊಳ್ಳೋಣ. ಈಗ ರೊಟ್ಟಿ ರೆಡಿಯಾಗಿದೆ. ರುಚಿಯಾಗಿರುವಂಥ ಸೊಪ್ಪು ರೆಡಿಯಾಗಿದೆ. ಸೊಪ್ಪಿನ ಜೊತೆಗೆ ಚಟ್ನಿ ಸಹ ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಚಟ್ನಿ ಹಾಕ್ಕೊತಿದ್ದೀನಿ. ಚಟ್ನಿ ಖಾರ ಇತ್ತಂದ್ರೆ ಅದ್ರ ಜೊತೆಗೆ ಬೆಣ್ಣೆ ಹಾಕ್ಕೊಂಡ್ರೆ ಖಾರ ಕಡಿಮೆ ಆಕೈತಿ. ಬೆಣ್ಣೆ ಮತ್ತು ತುಪ್ಪನ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನು ತುಪ್ಪ ಹಾಕ್ಕೊತಿದ್ದೀನಿ. ಇವಾಗ ರುಚಿಯಾಗಿರುವಂಥ ಸೊಪ್ಪು ಏನು ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. 7 ರಿಂದ 8 ನಿಮಿಷ ಸಾಕು ಸೊಪ್ಪು ರೆಡಿ ಮಾಡ್ಕೊಳಕ್ಕೆ. ತುಂಬ ಚೆನ್ನಾಗಿರ್ತೈತೆ ರುಚಿ. ನೀವು ಒಂದ್ಸರಿ ಮಾಡಿ ನೋಡಿ. ಬರೀ ಒಗ್ಗರಣೆ ಕೊಟ್ಟರೆ ಸೊಪ್ಪು ರೆಡಿ ಆಗಿರ್ತೈತೆ ರೊಟ್ಟಿ ಜೊತೆ ತಿನ್ನೋಕೆ. ಹಾಗೆ ಸಾಂಬಾರು ಇಡ್ತಾ ಇದ್ದೀನಿ. ಈಗ ರೈಸ್ ಇಡ್ತಾ ಇದ್ದೀನಿ. ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗಿದೆ. ಅನ್ನ, ಸಾರು, ರೊಟ್ಟಿ, ಚಟ್ನಿ ಮತ್ತು ಸೊಪ್ಪು, ಈರುಳ್ಳಿ. ತುಂಬ ಚೆನ್ನಾಗಿರ್ತೈತೆ ಸೊಪ್ಪು. ನೀವು ಮನೆಯಲ್ಲಿ ಚಟ್ನಿ ಮತ್ತು ಸೊಪ್ಪನ್ನ ಈ ಥರ ರೆಡಿ ಮಾಡಿರಿ. ಎಲ್ರಿಗೂ ಇಷ್ಟ ಆಗ್ತೈತಿ. ಈ ಅಡುಗೆ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.